ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಅಧಿಕ ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಸಪ್ತಮಿ ತಿಥಿ, ಆಶ್ಲೇಷ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಸಾಂಸ್ಕೃತಿಕ ನಗರಿಯಾಯ್ತ ಡ್ರಗ್ಸ್ ಅಡ್ಡೆ. ಮೂಡ ಹಗರಣ, ರೈತರ ಸಂಕಷ್ಟ, ಗ್ಯಾರಂಟಿಗಳಿಂದ ಖಜಾನೆ ಖಾಲಿ ಇದೇನಾ ರಾಜ್ಯ ಕಾಂಗ್ರೆಸ್ನ ಸಾಧನೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯನ ಮೇಲೆ ಹಲ್ಲೆ. ಕರ್ತವ್ಯದಲ್ಲಿದ್ದ ಡಾಕ್ಟರ್ ಜೊತೆ ವಾಗ್ವಾದ. ಕುಡಿದು ಮನಬಂದಂತೆ ಥಳಿಸಿದ ರೋಗಿಯ ಸಂಬಂಧಿಕರು. ಮುಸ್ಲಿಮರ ಮೇಲಿನ ಕೇಸ್ಗಳನ್ನು ವಾಪಸ್. ಸಿದ್ದರಾಮಯ್ಯನವರದ್ದು ಅತಿಯಾಯ್ತು. 2028ರಲ್ಲಿ ಕಾಂಗ್ರೆಸ್ ಬುಡ ಸಮೇತ ಹೋಗುತ್ತೆ. ಯತ್ನಾಳ್ ಕಿಡಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಸಾಂಸ್ಕೃತಿಕ ನಗರಿ ಮೈಸೂರು ಇದೀಗ ಡ್ರಗ್ಸ್ ನಗರಿಯಾಗಿ ಬದಲಾಗುತ್ತಿದೆಯೇ ಎಂಬ ಆತಂಕ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ವಾಗ್ದಾಳಿ ನಡೆಸಿದ್ದು, ಬಹುಕೋಟಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡ ಹಗರಣವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಸಲಿ ಸಾಧನೆ ಎಂದು ಟೀಕಿಸಿದ್ದಾರೆ. ಚುನಾವಣಾ ವೇಳೆಯಲ್ಲಿ ಘೋಷಿಸಿದ್ದ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗುತ್ತಿಲ್ಲ ಎಂಬ ಆರೋಪವೂ ಕೇಳಿಬರುತ್ತಿದೆ. ಅಭಿವೃದ್ಧಿ ಕಾಮಗಾರಿಗಳನ್ನು ಬದಿಗುತ್ತಿ ಉಚಿತ ಯೋಜನೆಗಳಿಗೆ ಮಾತ್ರ ಸರ್ಕಾರ ಆದ್ಯತೆ ನೀಡುತ್ತಿದೆ ಎಂದು ವಿರೋಧ ಪಕ್ಷಗಳು ಪ್ರಶ್ನಿಸಿವೆ. ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಡುತ್ತಿದ್ದು, ಯುವಜನತೆ ಡ್ರಗ್ಸ್ ಜಾಲಕ್ಕೆ ಸಿಲುಕುತ್ತಿರುವುದು ಕಳವಳಕ್ಕೆ ಕಾರಣವಾಗಿದೆ. ಮತ್ತೊಂದೆಡೆ ರೈತರ ಕಣ್ಣೀರು ಮುಂದುವರೆದಿದ್ದು, ಮಾರುಕಟ್ಟೆಯಲ್ಲಿ 1 ಕೆಜಿ ಕೂದಲಿಗೆ 9,000 ರೂಪಾಯಿ ಬೆಲೆಯಿದ್ದರೂ ಅನ್ನದಾತ ಬೆಳೆದ 1 ಟನ್ ಕಬ್ಬಿಗೆ ಕೇವಲ 3,500 ರೂಪಾಯಿ ಬೆಲೆ ನಿಗದಿ ಮಾಡಲು ಸರ್ಕಾರ ಹಿಂದೇಟು ಹಾಕುತ್ತಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಸರ್ಕಾರ 3 ವರ್ಷಗಳಲ್ಲಿ 300ಕ್ಕೂ ಹೆಚ್ಚು ಹಗರಣಗಳಲ್ಲಿ ಸಿಲುಕಿದೆ ಎಂಬ ಆರೋಪ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಸರ್ಕಾರ ಈ 3 ವರ್ಷದಲ್ಲಿ ಸುಮಾರು 300 ಹಗರಣಗಳನ್ನು ಮಾಡಿರ್ತಕ್ಕಂಥದ್ದೇ ದೊಡ್ಡ ಸಾಧನೆ ಅಂತಕ್ಕಂಥದ್ದು ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ಏನು ಸಾಧನೆ, ಯಾವ ಪುರುಷಾರ್ಥಕ್ಕೆ ಇವರು ಸಾಧನಾ ಸಮಾವೇಶ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ದಿನನಿತ್ಯ ಜನಗಳ ಮಧ್ಯೆ ಮಾತಾಡ್ತಾ ಇದ್ದಾರೆ. ಯಾವ ಸಾಧನೆಗಪ್ಪ ಇವ್ರು 3 ವರ್ಷ ಸಾಧನಾ ಸಮಾವೇಶ ಮಾಡ್ತಿದ್ದಾರೆ. ಹೇಳಕ್ಕೆ ಹೋದರೆ ಒಂದಲ್ಲ ಎರಡಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಸುಮಾರು 764 ಲಕ್ಷ ಕೋಟಿ ಸಾಲವನ್ನು ಏರಿಕೆ ಮಾಡಿರ್ತಕ್ಕಂಥದ್ದೇ ದೊಡ್ಡ ಸಾಧನೆ. 2809 2810 ಜನ ರೈತರ ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದೇ ದೊಡ್ಡ ಸಾಧನೆ. 3 ವರ್ಷದಲ್ಲಿ 3 ಜನ CM ಸೀಟ್ಗೆ ಗುದ್ದಾಟವನ್ನು ಮಾಡಿರ್ತಕ್ಕಂಥದ್ದೇ ದೊಡ್ಡ ಸಾಧನೆ. ದಲಿತರ ಉಪಯೋಗಕ್ಕಾಗಿ ಇಟ್ಟಿರ್ತಕ್ಕಂಥ ಮೀಸಲಾಗಿಟ್ಟಿರ್ತಕ್ಕಂಥ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿರ್ತಕ್ಕಂಥದ್ದೇ ಇವರ ದೊಡ್ಡ ಸಾಧನೆ. 3 ವರ್ಷಕ್ಕೆ ಸುಮಾರು 300 ಸರ್ಕಾರಿ ಸಂಸ್ಥೆಗಳು ಸರ್ಕಾರದ ವಿರುದ್ಧ ಮುಷ್ಕರವನ್ನು ಮಾಡಿರ್ತಕ್ಕಂಥದ್ದೇ ದೊಡ್ಡ ಸಾಧನೆ. ಸಾರಿಗೆ ನೌಕರರ ಮುಷ್ಕರ ಇರ್ಬೋದು, ವೈದ್ಯರ ಮುಷ್ಕರ ಇರ್ಬೋದು, ಶಿಕ್ಷಕರ ಮುಷ್ಕರ ಇರ್ಬೋದು, ಅಂಗನವಾಡಿಯವ್ರ ಮುಷ್ಕರ ಇರ್ಬೋದು. ಪ್ರತಿಯೊಂದು ಸರ್ಕಾರಿ ಸೌಮ್ಯದ ಸಂಸ್ಥೆಗಳಿಂದ ಸರ್ಕಾರದ ವಿರುದ್ಧನೇ ಮಾಡಿರ್ತಕ್ಕಂಥದ್ದು ಇವ್ರ ದೊಡ್ಡ ಸಾಧನೆ. ಸಾಮಾನ್ಯ ಜನ ಓಡಾಡೋರು ಒಬ್ರು MLA ಆದರೆ ಎಸೆನ್ಷಿಯಲ್ ಸರ್ವಿಸ್ ಏನಿದೆ, ಆಸ್ಪತ್ರೆ, ರಸ್ತೆ, ಕುಡಿಯೋ ನೀರು ಯಾರು ಬೇಕಾದರೂ ಕೊಡ್ತಾರದನ್ನ. ನೀವೇ ಬಂದು ಮಾಡಬೇಕಂತೇನಿಲ್ಲ. ಒಬ್ಬ ಪೌರ ಕಾರ್ಮಿಕರು MLA ಆದರೂ ಆ ಕೆಲಸ ಮಾಡ್ತಾರೆ. ಸರ್ಕಾರದ ಕೆಲಸನ ಅದಕ್ಕಿಂಥದ್ದೇ ತೋರಿಸ್ಕೋಬೇಕು ಅಂತೇನಿಲ್ಲ. ನಿಮ್ಮ ವೈಯಕ್ತಿಕ ಸಾಧನೆ ಏನ್ಬುದೇ? ಮೈಸೂರಲ್ಲಿ ಬಹುಕೋಟಿ ಮೂಡ ಹಗರಣ ಮಾಡಿರ್ತಕ್ಕಂಥದ್ದೇ ಸನ್ಮಾನ್ಯ ಸಿದ್ದರಾಮಯ್ಯವರ ದೊಡ್ಡ ಸಾಧನೆ. ಅದನ್ನು ಹೇಳ್ಬೇಕಲ್ಲ ನೀವು ಸಾಧನಾ ಸಮಾವೇಶದಲ್ಲಿ. ಬಹುಕೋಟಿ ಮೂಡ ಹಗರಣ ಮಾಡಿದ್ದೀವಿ, ಇದು ನಮ್ಮ ಸಾಧನೆ ಅಂತ ಏನೂ ಇಲ್ಲ. ಇವರು 3 ವರ್ಷದಿಂದ 3 ಜನ MB ಪಾಟೀಲ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯವ್ರು ಇರ್ಬೋದು, ಈ ಕುರ್ಚಿ ಕಾದಾಡ್ತಲೇ 3 ವರ್ಷ ಕಳೆದಿದ್ದಾರೆ. ದಯಮಾಡಿ ನಾನು ಏನು ಹೇಳ್ತೀನಿ ಅಂದರೆ, ಇನ್ನು ಉಳಿದಿರ್ತಕ್ಕಂಥ ಜನಾದೇಶ ಕೊಟ್ಟಿರ್ತಕ್ಕಂಥ ಇನ್ನು 2 ವರ್ಷನಾದರೂ ಜನ ಮೆಚ್ಚ ಅಂತ ಕೆಲಸ ಮಾಡಿ ಅಂತಕ್ಕಂಥದ್ದನ್ನು ತಮಗೆ ಸಲಹೆ ನೀಡುತ್ತೆ. ಇವತ್ತೇನಾಗಿದೆ ನೋಡಿ, ಮೈಸೂರು ಸಾಂಸ್ಕೃತಿಕ ನಗರಿ, ಅರಮನೆ ನಗರಿ ಹೋಗಿ ಡ್ರಗ್ಸ್ ನಗರಿ ಆಗಿದೆ. ಇಡೀ ಇಂಡಿಯಾದಲ್ಲಿ ಇವತ್ತು ಡ್ರಗ್ಸ್ ನಗರಿ ಅಂತಕ್ಕಂಥದ್ದಿದೆ. ಗಾರ್ಡನ್ ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಆಗಿದೆ. ಸಿಲಿಕಾನ್ ಸಿಟಿ ಹೋಗಿ ಬೆಂಗಳೂರು ಗುಂಡಿ ಸಿಟಿ ಆಗಿದೆ. ಏನಪ್ಪ ನಿಮ್ಮ ಸಾಧನೆ ಹೇಳಿ? ಇಡೀ ವಿಶ್ವದಲ್ಲೇ ಇವತ್ತು ಮೈಸೂರು ತಲೆ ತೆಗಿಸ್ಬೇಕು. ಬಹುಕೋಟಿ ಮೂಡ ಹಗರಣ ಇದೇ ಇವ್ರ ಸಾಧನೆ. ವಾಲ್ಮೀಕಿ ಬಹುಕೋಟಿ ಹಗರಣ ಇದೇ ಸಾಧನೆ. ಕಾಂಗ್ರೆಸ್ ಸರ್ಕಾರ ರೂಲಿಂಗಲ್ಲಿದ್ದಾಗ ಇವರು MLAಗಳು 42 ಜನ ಕ್ರಿಮಿನಲ್ ಹಿನ್ನೆಲೆ ಉಳಿರ್ತಕ್ಕಂಥವ್ರು ಇದ್ದಾರೆ ಕಾಂಗ್ರೆಸ್ ಗೌರ್ಮೆಂಟಲ್ಲಿ. ಇದಾ ಇವ್ರ ಸಾಧನೆ. 4-5 ಜನ ಜೈಲ್ ಪೆರೇಡ್ ಹೊಡೆದಿದ್ದಾರೆ ಕಾಂಗ್ರೆಸ್ ಶಾಸಕರು. ಇದಾ ಇವ್ರ ಸಾಧನೆ. ಏನು ಸಾಧನೆ ಹೇಳಿ?
ಒಂದಲ್ಲ ಯಾವ್ದಾರ ಒಂದು ಈಗ ಏನು ವಿದ್ಯಾರ್ಥಿಗಳಿಗೋಸ್ಕರ ಏನು ಮಾಡಿದ್ದಾರೆ, ಗ್ಯಾರಂಟಿ ಯೋಜನೆ ಒಂದು ಇವರು ತಂದುಬಿಟ್ಟು ಅಭಿವೃದ್ಧಿ ಕಾರ್ಯಗಳು ಒಂದಾದರೂ ನಡೀತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಹೋದರೂ ಒಂದೇ ಒಂದು ಈ ತೋರಿಸ್ತೀವಿ ಅವ್ರು ಬಂದು, ಈ ಕಟ್ಟಡವನ್ನು ನಾವು ಕಟ್ಟಿದ್ದೀವಿ ನಮ್ಮ ಸರ್ಕಾರದಲ್ಲಿ, ಇದರಿಂದ ವಿದ್ಯಾರ್ಥಿಗಳಿಗೂ ಉಪಯೋಗ ಆಗ್ತಾ ಇದೆ, ಇದರಿಂದ ಸಾರ್ವಜನಿಕರು ಉಪಯೋಗ ಆಗ್ತಾ ಇದೆ, ಇಂಥ ಗ್ರಂಥಾಲಯ ಕಟ್ಟಿದ್ದೀವಿ, ಸರ್ಕಾರಿ ಆಸ್ಪತ್ರೆಗಳು ಕಟ್ಟಿದ್ದೀವಿ, ಇಂಜಿನಿಯರಿಂಗ್ ಕಾಲೇಜಿಂಗ್ ಕಟ್ಟಿದ್ದೀವಿ, ಯಾವ್ದು ತೋರಿಸಿ ಸಮಯ. ಶ್ರೀರಂಗಪಟ್ಟಣದ ಪ್ರಸಿದ್ಧ ವೆಲ್ಲೆಸ್ಲಿ ಸೇತುವೆ ಇದೀಗ ಆತ್ಮಹತ್ಯೆಯ ಹಾಟ್ಸ್ಪಾಟ್ ಆಗಿ ಪರಿಣಮಿಸುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಕಳೆದ ರಾತ್ರಿ ಸೇತುವೆ ಮೇಲಿಂದ ನದಿಗೆ ಹಾರಿ ವ್ಯಕ್ತಿಯೋರ್ವ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ. ಮೈಸೂರಿನ ಮೇಟಗಳ್ಳಿ ನಿವಾಸಿ ಶಿವಕುಮಾರ್ ನದಿಗೆ ಧುಮುಕಿದ ವೇಳೆ ನದಿ ಪಕ್ಕದ ಬಂಡೆಗೆ ಬಿದ್ದು ಗಾಯಗೊಂಡು ನರಳಾಡುತ್ತಿದ್ದನು. ಗಾಯಾಳುವಿನ ಚೀರಾಟ ಕೇಳಿದ ಸ್ಥಳೀಯರು ತಕ್ಷಣ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಶಿವಕುಮಾರ್ ಅವರನ್ನು ರಕ್ಷಿಸಿ ಶ್ರೀರಂಗಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕಳೆದ ಒಂದು ವಾರದಲ್ಲಿ ಇದೇ ಸೇತುವೆಯಿಂದ 4 ಆತ್ಮಹತ್ಯೆಗೆ ಯತ್ನಿಸಿದ್ದು 2 ಮೃತಪಟ್ಟರೆ ಮತ್ತಿಬ್ಬರು ಗಾಯಗೊಂಡಿದ್ದಾರೆ. ಈ ಘಟನೆ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಸೆಂಟ್ರಿ ನೋಡು, ಆ ಕಡೆ ಕ್ರಾಸ್ ಆಗ್ತದೆ ಈಗ. ಓಲಿ 8 ಗಂಟೆ ಆಯ್ತು ನೋಡಿ ಜಾಸ್ತಿ. ಈ ತರ ಶಾಕ್ ಆಗ್ಬಿಟ್ಟೆ. ಗಾಡಿ ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಾನುಬಾಳು ಸಮೀಪ ಕಾರು ಮತ್ತು ಸಿಎನ್ಜಿ ಆಟೋ ನಡುವೆ ಸಂಭವಿಸಿದ ಭೀಕರ ಮುಖಾಮುಖಿ ಡಿಕ್ಕಿಯಲ್ಲಿ 4 ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಅಪಘಾತದ ರಭಸಕ್ಕೆ ಆಟೋ ರಸ್ತೆ ಬದಿಗೆ ಉರುಳಿದ್ದು ತಕ್ಷಣವೇ ಸಿಎನ್ಜಿ ಸಿಲಿಂಡರ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಬೆಂಕಿ ಹೊತ್ತಿಕೊಂಡಿದೆ. ಕ್ಷಣಾರ್ಧದಲ್ಲಿ ಆಟೋ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಸ್ಥಳೀಯರು ಸಮಯ ಪ್ರಜ್ಞೆ ಮೆರೆದು ಆಟೋದಲ್ಲಿದ್ದವರನ್ನು ಹೊರತೆಗೆದ ಪರಿಣಾಮ ದೊಡ್ಡ ಅನಾಹುತ ತಪ್ಪಿದೆ. ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿದೆ. ಬೆಂಗಳೂರು ನೋಂದಣಿಯ ಕೆಎ 53NK2416 ಸಂಖ್ಯೆಯ ಕಾರು ಅಪಘಾತಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ. ಗಾಯಾಳುಗಳನ್ನು ಸಕಲೇಶಪುರ ಕ್ರಾಫರ್ಡ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸಕಲೇಶಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ವಾಹನಗಳ ಅತಿವೇಗ ಮತ್ತು ಅಜಾಗರೂಕ ಚಾಲನೆಯೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಇತ್ತೀಚೆಗೆ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು, ಸಂಚಾರ ನಿಯಮ ಪಾಲನೆ ಅಗತ್ಯವಾಗಿದ್ದು, ವಾಹನ ಸವಾರರು ಜಾಗರೂಕತೆಯಿಂದ ಚಾಲನೆ ಮಾಡಬೇಕು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಯಾರು? ಆಂಬುಲೆನ್ಸ್ ನಂಬರ್ ಇದೆಯಾ? ಎಲ್ಲಿ 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 ಇಲ್ಲ ಇಲ್ಲ ಮಾಡಿದ್ದೀರಾ? ಮಾಡಿದಾರಾ? ಮಾಡಿದ್ದಾರೆ 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 ದೂರ ಇರಿ ದೂರ ಇರಿ. ಟ್ಯಾಂಕ್ ಹೆಂಗಿರೋದೆ? ಗ್ಯಾಸ್ ಗಾಡಿ ಏನ್ರಿ ಅದು? ಗ್ಯಾಸಾ? ಸಿಎನ್ಜಿ. ದೂರ ಇರಿ ಬ್ಲಾಸ್ಟ್ ಆಗತ್ತೆ ಅದು ಹೀಟ್ ಆದ್ಮೇಲೆ. ಆಟೋ ಹೋದ್ರೆ ಹೋಗ್ಲಿ, ಇವ್ರು ಒಳ್ಳೇದಾಗತ್ತೆ. ತಲೆ ಬಿಸಿ ಮಾಡ್ಕೊಂಡು ಇರಬೇಡ. ಇರಮ್ಮ ನೀರ್ ಬೇಡ, ನೀರ್ ಕುಡಿಸ್ಬೇಡಿ. ನಿಮಿಷ ರೀ.
ಹಾಸನ ನಗರದ 28ನೇ ವಾರ್ಡಿನ ವಲ್ಲಭಾಯಿ ರಸ್ತೆ ಸಮೀಪದ ಬೆಸ್ತರ ಬೀದಿಯಲ್ಲಿ ಕಳೆದ 6 ವರ್ಷಗಳಿಂದ ಯುಜಿಡಿ ಕೊಳಚೆ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ಸ್ಥಳೀಯರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ರಸ್ತೆಯಲ್ಲೇ ಕೊಳಚೆ ನೀರು ನಿಂತಿರುವುದರಿಂದ ದುರ್ವಾಸನೆ ವ್ಯಾಪಿಸಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಹಲವು ಬಾರಿ ನಗರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ದೂರು ನೀಡಿದರೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಕ್ಕಳು ಹಾಗೂ ವೃದ್ಧರು ಓಡಾಡಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸಮಸ್ಯೆ ಬಗೆಹರಿಸಿ ರಸ್ತೆ ಸ್ವಚ್ಛಗೊಳಿಸದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಮನುಷ್ಯದವ್ನು ಇರ್ತಾರ ಹೇಳಿ ಈ ತರ ವಾಸನೆ ಕುಡ್ಕೊಂಡು ಇರಕ್ಕಾಗತ್ತಾ? ನಮ್ಗೆ ತಿನ್ನಕ್ಕಾಗಲ್ಲ, ಏನಿಲ್ಲ. ಒಳಗಡೆ ವಾಸನೆ ಸಖತ್ತು ಸ್ಮೆಲ್ಲು ಅಂದ್ರೆ ಸ್ಮೆಲ್ ವಾಮಿಟ್ ಬತ್ತೈತೆ. ಮನೆ ಒಳಗಡೆ ಬಾಕ್ಲ್ ಹಾಕೊಂಡು ಇರಕ್ಕಾಗಲ್ಲ. ಗಾಳಿ ಇಲ್ಲ, ಬೆಳಕಿಲ್ಲ, ಏನಿಲ್ಲ. ಬಾಕ್ಲ್ ಹಾಕೊಂಡು ಹೆಂಗಿರೋದು ನಾವು? ಏನಂತ ಸರಿ ಮಾಡಿಸ್ತೀವಿ ಅಂತ ಹೇಳಿದ್ರು. ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಂದು ಅವರಿಗೆ ಅಷ್ಟೇ ಅವ್ರು ಹೇಳೋದು, ಇನ್ನೇನು ಹೇಳಲ್ಲ ಅವರು. ಬೀದಿ 1ನೇ ಕ್ರಾಸ್, ಇದು ವಾರ್ಡ್ ನಂಬರ್ 28. ಈ ಸಮಸ್ಯೆ 6 ವರ್ಷದಿಂದ ನಡೀತಿದೆ. ತುಂಬಾನೇ ಕಷ್ಟ ಆಗಿದೆ ಜನಕ್ಕೆಲ್ಲ. ದಯವಿಟ್ಟು ಇದನ್ನ ಸರಿಪಡಿಸ್ಕೊಡ್ಬೇಕು. ವಾಸ ಮಾಡಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ವಾಸನೆ ಕುಡಿದು ಸಖತ್ತು ತುಂಬಾನೇ ಇದಾಗಿದೆ. ಚೇಂಬರ್ಗೆ ಪ್ರಾಬ್ಲಮ್ ಸಾಕಾಗಿದೆ. ದಿನನಿತ್ಯ ನಾನು ಓಡಾಡಕ್ಕಾಗಲ್ಲ, ಜನಗಳಲ್ಲಿ ನಿಂತ್ಕೊಳಕ್ಕೂ ಆಗಲ್ಲ. ತುಂಬಾನೇ ಸ್ಮೆಲ್ ಇದೆ. ಮಾಡಿದ್ದಾರೆ ಬರ್ತಾರೆ, ನೋಡ್ತಾರೆ, ನೋಡ್ಕೊಂಡು ಹೋಗ್ತಾರೆ ಹೊರತು ಅದಕ್ಕೆ ಏನೂ ಪರಿಹಾರನೇ ಇಲ್ಲ. ಇದಕ್ಕೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಬೈರಾಪುರ ಸಮೀಪ ಭೀಕರ ರಸ್ತೆ ಅಪಘಾತ ಸಂಭವಿಸಿ 7 ಬೀನ್ ಕಾಫಿ ಕ್ಯೂರಿಂಗ್ ಸಂಸ್ಥೆಯ ಸೆಕ್ಯೂರಿಟಿ ಗಾರ್ಡ್ ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಡೆದಿದೆ. ಮೃತರು ರಾತ್ರಿ ಪಾಳಯದ ಕರ್ತವ್ಯಕ್ಕೆ ತೆರಳುತ್ತಿದ್ದ ವೇಳೆ ದುರ್ಘಟನೆ ಸಂಭವಿಸಿದೆ. ಕ್ಯಾಂಟೀನ್ನಲ್ಲಿ ಊಟ ಮುಗಿಸಿ ಟಿವಿಎಸ್ ಎಕ್ಸೆಲ್ ವಾಹನದಲ್ಲಿ ಕಚೇರಿಯತ್ತ ತೆರಳುತ್ತಿದ್ದ ವೇಳೆ ಬೇಲೂರು ಕಡೆಯಿಂದ ಅತಿ ವೇಗವಾಗಿ ಬಂದ ಇನೋವಾ ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಸೆಕ್ಯೂರಿಟಿ ಗಾರ್ಡ್ ವಾಹನ ಸಮೇತ ಎಸೆಯಲ್ಪಟ್ಟು ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಪಘಾತ ಸಂಭವಿಸಿದ ಬಳಿಕ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಮಾಹಿತಿ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅತಿವೇಗ ಮತ್ತು ನಿರ್ಲಕ್ಷ್ಯ ಚಾಲನೆಯೇ ಅಪಘಾತಕ್ಕೆ ಕಾರಣ ಎನ್ನಲಾಗುತ್ತಿದ್ದು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಚಿಕ್ಕಮಗಳೂರು ನಗರದ ಚೊಕ್ಕಣ್ಣ ರಸ್ತೆಯಲ್ಲಿ ಪ್ರೇಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯುವತಿಯ ಮೇಲೆ ಯುವಕನೊಬ್ಬ ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಶಂಕರಪುರ ನಿವಾಸಿ ಕುಮಾರ್ ಎಂಬಾತ ಹಲ್ಲೆ ನಡೆಸಿದ ಆರೋಪಿಯಾಗಿದ್ದು ಅದೇ ವಾರ್ಡಿನ ನಿವಾಸಿ ಕೃಪಾ ಗಾಯಗೊಂಡ ಯುವತಿಯಾಗಿದ್ದಾರೆ. ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಇಬ್ಬರ ನಡುವೆ ಇತ್ತೀಚೆಗೆ ಮನಸ್ತಾಪ ಉಂಟಾಗಿದ್ದು ಕುಮಾರನನ್ನು ಕೃಪಾ ಕಡೆಗಣಿಸುತ್ತಿದ್ದಾಳೆ ಎನ್ನಲಾಗಿದೆ. ಈ ವಿಚಾರವಾಗಿ ಪ್ರಶ್ನಿಸಿದಾಗ ಕೃಪಾ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಇದರಿಂದ ಕುಪಿತಗೊಂಡ ಕುಮಾರ್ ಯುವತಿಯ ಮೇಲೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿದ್ದಾನೆ ಎಂದು ತಿಳಿದುಬಂದಿದೆ. ಗಂಭೀರವಾಗಿ ಗಾಯಗೊಂಡ ಕೃಪಾಳನ್ನು ತಕ್ಷಣವೇ ಚಿಕ್ಕಮಗಳೂರಿನ ಸರ್ಕಾರಿ ಮಲ್ಲೇಗೌಡ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹಲ್ಲೆಯ ಬಳಿಕ ಆರೋಪಿಯೇ ನಗರ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಬೆಳಗ್ಗೆ ನನ್ನ ತಂಗಿನ ಆಫೀಸ್ಗೆ ಕೆಲಸಕ್ಕೆ ಹೋಗ್ತಿದ್ಲು, ಕೆಲಸಕ್ಕೆ ಹೋಗ್ತಿದ್ಲು. ಅವಳು ಬೇಕಂತ ದಿವಸಲ್ಲಿ ಹೋಗ್ತಾಳೆ. ಅವಳು ಇವತ್ತು ಅವಳು ಅದೇ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೇ ಹಿಂದುಗಡೆಯಿಂದ ಬಂದು ಆಡಲ್ಲಿ ಹೊಡೆದ್ರು. ನನ್ನ ಮಗಳಿಂದ ಅವಳು ಅಲ್ಲಿ ಬಿಟ್ಟು ಒದ್ದಾಡ್ತಿದ್ರು. ಒಬ್ಬರು ಸಹಾಯಕ್ಕೆ ಬಂದಿಲ್ಲ ಅಂತ ಎಲ್ಲರನ್ನೂ ಕರೀತಿದ್ದಾರಂತೆ. ಜನ ಎಲ್ಲ ಬಂದು ನೋಡ್ಕೊಂಡು ಹಂಗೆ ಹೋಗ್ತಿದ್ದಾರೆ ಅಂತೆ. ಅಲ್ಲಿ ಬಿಟ್ಟು ಒದ್ದಾಡ್ತಿದ್ರು, ಹೊಡಿತಾ ಇದ್ರಂತೆ. ಅಲ್ಲಿ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಸಾಯಿಸಿ ಬಂದಿದ್ದೀನಿ ಸರ್, ನಂಗೆ ಸಮಾಧಾನ ಆಯ್ತು ಅಂತ ಹೇಳಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಶರಣಾಗಿದ್ದೀನಿ. ಇವತ್ತು ನನ್ನ ಸಾವು ಬದುಕಿನ ನನ್ನ ತಂಗಿ ಮಗಳು ಓಡಾಡಿ ಅವಳಿಗೆ ಏನಾದರೂ ಒಂದು ಕ್ರಮ ಪೊಲೀಸರು ತಲೆ ಕೆಡಿಸ್ಕೊಂಡಿಲ್ಲ. ಎಪ್ಪರಾದ್ರೂ ಅವ್ರ ಮೇಲೆ ಕ್ರಮ ತಗೊಂಡಿದ್ರೆ ಇವತ್ತು ನನ್ನ ತಂಗಿಗೆ ಆ ಥರ ನನ್ನ ತಂಗಿ ಮಗಳು ಸಾಧನೆ ಆಗ್ತದೆ. 40 ದಿವಸ ಆಯ್ತು ಎಪ್ಪರ ಆಗ್ತೀವಿ, ಆದ್ರೂ ಕ್ರಮ ತಗೋಬೋದಾಗಿತ್ತಲ್ಲ, ಅವ್ರು ತಗೊಂಡಿಲ್ಲ. ಯಾಕೆ ತುಂಬ ಮಗಳು ಮಾತ್ರ ತುಂಬ ಸೀರಿಯಸ್ ಇದ್ದಾಳೆ. ಕಿವಿಲೆಲ್ಲ ರಕ್ತ ಬರ್ತಿದೆ, ಸೊಂಟಕ್ಕೆಲ್ಲ ಆರೆಲ್ಲ ಹೊಡೆದಿದೆ. ನನ್ನ ತಂಗಿಗೂ ಕೈಯೆಲ್ಲ ಕಾಯ ಆಗಿದೆ, ತಲೆಲ್ಲ ಆಗಿಬಿಟ್ಟಿದೆ. 5 ವರ್ಷದಿಂದ ಹಾಗೆ 4-5 ವರ್ಷದಿಂದ ಆ ಥರ ಮಾಡ್ತಿದ್ದೆ. ಎಷ್ಟು ಸಾರಿ ಪೊಲೀಸರು ಹೋಗಿದ್ದೆ, ಕಂಪ್ಲೇಂಟ್ ಕೊಟ್ಟರು ಒಂದು ಕ್ರಮ ತಗೊಂಡಿಲ್ಲ. ಯಾಕೆ? ಹೆಣ್ಮಕ್ಳಿಗಿದ್ದಾನ ಸರ್ಕಾರ ಮಾಡೋದಿದೇನ? ಹೆಣ್ಮಕ್ಳಿಗೆ ಸಹಾಯ ಇಲ್ಲ ಅಂದ್ರೆ ಸರ್ಕಾರ ಏನಿದೆ? ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಯುವ ವೈದ್ಯರ ಮೇಲೆ ರೋಗಿಯ ಕುಟುಂಬಸ್ಥರು ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ಆಸ್ಪತ್ರೆಯ ವೈದ್ಯ ಡಾಕ್ಟರ್ ತುಕಾರಾಂ ಅವರ ಮೇಲೆ ದಾಖಲಾಗಿದ್ದ ರೋಗಿಯ ಸಂಬಂಧಿಕರು ಮನಬಂದಂತೆ ಥಳಿಸಿದ್ದಾರೆ ಎನ್ನಲಾಗಿದೆ.
ಮದ್ಯಪಾನ ಮಾಡಿದ್ದ ಗುಂಪು ಸಣ್ಣ ವಿಚಾರಕ್ಕೆ ವೈದ್ಯರೊಂದಿಗೆ ವಾಗ್ವಾದ ನಡೆಸಿ ಬಳಿಕ ಹಲ್ಲೆ ನಡೆಸಿದರೆಂದು ತಿಳಿದುಬಂದಿದೆ. ಘಟನೆಯಿಂದ ಆಸ್ಪತ್ರೆ ಆವರಣದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸಹೋದ್ಯೋಗಿಗಳು ಹಾಗೂ ಆಸ್ಪತ್ರೆ ಸಿಬ್ಬಂದಿ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಗಾಯಗೊಂಡ ವೈದ್ಯರಿಗೆ ಚಿಕಿತ್ಸೆ ನೀಡಲಾಗಿದ್ದು, ಘಟನೆ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವೈದ್ಯರ ಮೇಲಿನ ದೌರ್ಜನ್ಯ ಖಂಡಿಸಿ ಆಸ್ಪತ್ರೆ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. MLC ಕಡೆಗೆ ಅವ್ರು MLC ಮಾಡ್ಬಿಡಂದ್ರೆ ನಾವು ಮಾಡಿದ್ವಿ. ಆದ್ರೆ ಅವರು ಎಕ್ಸ್ರೇ ಹೋಗಿ ಅವ್ರು ಹೇಳ್ಯಾರ ಎಕ್ಸ್ರೇ ಆಗದ ಅಂತ MLC ಮಾಡಿಲ್ಲ ಅಂತ ಅಟೆಂಡರ್ ರಿಟರ್ನ್ ಬಂದು ಜಾಳ MLC ಅಂದ್ರೆ MLC ಮಾಡಬೇಡ ಅಂತ ಅವ್ರು ಅಂದಿದ್ರು. ಅವ್ರು ಅಂದ್ರೆ ನಾವು ಮಾಡಿದ್ವಿ. ಅಂದ್ರೆ ಮಾಡಿದ್ವಿ ಅಂತ ಸುಳ್ಳು ಹೇಳಿ ಅಂದ್ರೆ ಉದ್ದೇಶ ಪೂರ್ವಕ ಕೊಡ್ತಾರಂದ್ರೆ ಹೆಂಗೆ ಇವರು ಆಲ್ಕೋಹಾಲಿಕ್ ಇದ್ದರು. ಅವ್ರು ಏನು ಹಂಗೆ ಬಿದ್ದು ಬಂದಿದ್ರೆ ಹಂಗೆ ಏನಾಗಿತ್ತು ಅಂತ ಅವ್ರದ್ದು ಕಾರಣ ರೀಸನ್ ಏನು ಹೇಳಿದ್ರು ಅವರು? ಅವರು ಬೈಕ್ ಮೇಲೆ ಬಿದ್ದಿದ್ರು. ಏನು ಅಂತ ಅಷ್ಟೇನು ಮೇಜರ್ ಇದ್ದೀವಿ. ಟೇಬಲ್ ಇದ್ದೀನಿ, ಪೇಷಂಟ್ ವಾಕ್ ವಾಕ್ ಎಲ್ಲ ಮಾಡ್ಕೊತಾನೆ. ಏನು ಸುಮ್ಮನೆ ಬಂದಿರೋ ಅವರು ಆಲ್ಕೋಹಾಲಿಕ್ ಇದ್ದೀನಿ ಪೇಷಂಟ್. ಆಲ್ಕೋಹಾಲಿಕ್ ಇನ್ಫ್ಲೂಯೆನ್ಸ್ ಇದ್ದೀನಿ. ಇಲ್ಲ ಸರ್, ಈಗ ನಿಮ್ಮ ಬ್ರಿಮ್ಸ್ ಆಸ್ಪತ್ರೆ ಒಳಗೆ ಪೊಲೀಸರು ಇರ್ತಾರಲ್ಲ, ಯಾರು ಇದ್ರಿಕಿಲ್ಲ ನಿಮ್ಗೆ ಹಲ್ಲೆ ಮಾಡೋ ಟೈಮ್ದಾಗ? ಸರ್ಕಾರಿ ವೈದ್ಯರ ಮೇಲೆ ಈ ರೀತಿ ಹಲ್ಲೆ ಆದ್ರೆ ಹೆಂಗಂತಿದ್ರು? ಕೇರಳಂನ ವಿಧಾನಸಭೆಯಲ್ಲಿ ಕನ್ನಡದ ಕಂಪು ಎಲ್ಲರ ಗಮನ ಸೆಳೆದಿದೆ. ನೂತನವಾಗಿ ಆಯ್ಕೆಯಾದ ಶಾಸಕರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಕ್ಷೇತ್ರದ ಮುಸ್ಲಿಂ ಲೀಗ್ ಶಾಸಕ ಎಕೆಎಂ ಅಶ್ರಫ್ ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕರಿಸಿ ವಿಶೇಷವಾಗಿ ಗುರುತಿಸಿಕೊಂಡರು. ಇತರ ಶಾಸಕರು ಮಲಯಾಳಂ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರೆ, ಗಡಿಭಾಗದ ಮಂಜೇಶ್ವರ ಕ್ಷೇತ್ರವನ್ನು ಪ್ರತಿನಿಧಿಸುವ ಅಶ್ರಫ್ ಕನ್ನಡದಲ್ಲಿ ಪ್ರಮಾಣ ವಚನ ಹೇಳಿದ್ದು ಸದನದಲ್ಲಿ ಕನ್ನಡದ ಸೊಗಡನ್ನು ಮೂಡಿಸಿತು. ಕರ್ನಾಟಕ ಕೇರಳಂ ಗಡಿಭಾಗದಲ್ಲಿರುವ ಮಂಜೇಶ್ವರ ಕ್ಷೇತ್ರದಲ್ಲಿ ಕನ್ನಡಿಗರ ಸಂಖ್ಯೆಯೂ ಹೆಚ್ಚಿದ್ದು, ಈ ಹಿನ್ನೆಲೆ ಅಶ್ರಫ್ ಅವರ ಕನ್ನಡ ಪ್ರಮಾಣ ವಚನಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಎಕೆಎಂ ಅಶ್ರಫ್ ಎಂಬ ನಾನು ವಿಧಾನಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಸೃಷ್ಟಿಕರ್ತನಾದ ನಾದನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಮರ ಮೇಲಿನ ಕೇಸ್ಗಳನ್ನು ವಾಪಸ್ ವಿಚಾರವಾಗಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದ ಪರಿಸ್ಥಿತಿಯನ್ನು ಉಲ್ಲೇಖಿಸಿದ ಅವರು, ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿ ಹೇಗೆ ದೇಶದ್ರೋಹಿ ಚಟುವಟಿಕೆಗಳಿಗೆ ಅವಕಾಶ ಸಿಕ್ಕಿತ್ತು, ಅತ್ಯಾಚಾರ ಪ್ರಕರಣಗಳಿಗೆ ಕಡಿವಾಣ ಇರಲಿಲ್ಲ ಎಂದು ಆರೋಪಿಸಿದರು. ಇದೇ ರೀತಿಯ ಪರಿಸ್ಥಿತಿ ಕರ್ನಾಟಕದಲ್ಲೂ ನಿರ್ಮಾಣವಾಗುತ್ತಿದೆ ಎಂದು ಹೇಳಿದ ಯತ್ನಾಳ್, ಸಿದ್ದರಾಮಯ್ಯನವರದು ಅತಿ ಆಯ್ತು. ಹಿಂದೂ ಕಾರ್ಯಕರ್ತರ ಹತ್ಯೆ ಹಾಗೂ ಗೋ ರಕ್ಷಣಾ ಕಾರ್ಯಕರ್ತರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಉಲ್ಲೇಖಿಸಿದರು. ಕೆಜಿ ಹಳ್ಳಿ, ಡಿಜೆ ಹಳ್ಳಿ ಮತ್ತು ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ಬೆಂಕಿ ದಾಳಿ ಪ್ರಕರಣಗಳಲ್ಲಿ ಸರ್ಕಾರ ಮೃದು ಧೋರಣೆ ಅನುಸರಿಸುತ್ತಿದೆ ಎಂದು ಟೀಕಿಸಿದರು. ಕರ್ನಾಟಕದಲ್ಲಿ ಅರಾಜಕತೆ ಹೆಚ್ಚಾಗುತ್ತೆ, ಅಪರಾಧ ಪ್ರಕರಣಗಳನ್ನು ಹಿಂಪಡೆಯುವುದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುತ್ತದೆ ಎಂದು ಹೇಳಿದರು. ಇಂತಹ ಕ್ರಮಗಳು ಅಪರಾಧಿಗಳಿಗೆ ಪ್ರೋತ್ಸಾಹ ನೀಡುವಂತಾಗುತ್ತದೆ ಎಂದು ಆರೋಪಿಸಿದ ಅವರು, ಪ್ರಕರಣಗಳನ್ನು ನ್ಯಾಯಾಲಯದ ಮೂಲಕವೇ ನಿರ್ವಹಿಸಬೇಕು ಎಂದರು. 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಜನರು ತಿರಸ್ಕರಿಸಲಿದ್ದಾರೆ ಎಂದು ಯತ್ನಾಳ್ ಎಚ್ಚರಿಕೆ ನೀಡಿದರು. ನೋಡಿ, ಈಗ ಸಿದ್ದರಾಮಯ್ಯನವರು ಒಂದು ಅತಿರೇಕದ ಪರಿಣಾಮ. ಈಗ ಪಶ್ಚಿಮ ಬಂಗಾಳದಾಗ ಏನಾಯ್ತು, ಮಮತಾ ಬ್ಯಾನರ್ಜಿ ಇಡೀ ಒಂದು ವೇಳೆ ಇನ್ನೊಮ್ಮೆ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ್ರೆ ಅದು ಬಾಂಗ್ಲಾದೇಶದ ಭಾಗ ಆಗ್ತದೆ. ಅಂದರೆ ಅಷ್ಟು ದೇಶದ್ರೋಹಿ ಚಟುವಟಿಕೆಗಳು, ಒಂದು ತುಷ್ಟೀಕರಣ ಮತ್ತು ಹಿಂದೂಗಳ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ. ನೋಡ್ರಿ, ಒಬ್ಬ ಮಗಳನ್ನು ಅತ್ಯಾಚಾರ ಮಾಡಿದ್ದಕ್ಕೆ ಇವತ್ತು MLA ಆಗಬೇಕಾಯ್ತು. ಅಂದ್ರೆ ಆ ರೀತಿ ಕರ್ನಾಟಕ ನಡೆದೈತೆ. ಇವರು ಸಿದ್ದರಾಮಯ್ಯನವರು ಅತಿ ಆಯಿತು. ನೋಡಿ, ಎಷ್ಟೋ ಹಿಂದೂ ಕಾರ್ಯಕರ್ತರಿಗೂ ಗೋ ರಕ್ಷಣೆ ಸಲುವಾಗಿ ಅವ್ರದ್ದು ಹತ್ಯೆಗಳಾಗ್ಯಾವ ಮತ್ತು ಎಷ್ಟೋ ಸಲ ಅವ್ರ ಮ್ಯಾಗೂ ದಾಖಲೆಗಳಾಗ್ಯಾವ.
ಅವ್ರೂ ಸಹ ಸಮಾನ. ನೀನು ಜಾತ್ಯತೀತ ಇತ್ತಂದ್ರೆ ಎಲ್ಲರನ್ನೂ ನೋಡ್ಬೇಕಲ್ಲ. ಒಂದೇ ವರ್ಗದ ಕೆಲವೊಂದು ಕಲ್ಲು ಯಾರು ನಮ್ಮ ಕೇಂದ್ರ ಸಚಿವರ ಕಾರಿನ ಮೇಲೆ ಕಲ್ಲು ಹೋಗೋದಂಥದ್ದು, ಗುಂಡಾಗಿರಿ ಮಾಡೋದ. ಇವತ್ತು KG ಹಳ್ಳಿ DG ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದವ್ರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದು, ಇಂಥವ್ರನ್ನೆಲ್ಲ ನೀವು ಬಿಟ್ಕೊತ ಹೋದ್ರೆ ಕರ್ನಾಟಕದಲ್ಲಿ ಅರಾಜಕತೆ ಆಗ್ತದೆ. ಮುಂದೆ 2028ಕ್ಕೆ ನಿಮ್ಮನ್ನ ಕಾಂಗ್ರೆಸ್ನ ಬುಡ ಸಹಿತ ಜನ ಕಿತ್ತೋಗಿತ್ತಾರೆ. ಪ್ರೋತ್ಸಾಹ ಕೊಟ್ಟ ನೋಡ್ರಿ. ಈಗೆಲ್ಲ ನೀವು ಕೇಸ್ ತಗೋತ ಹೋದ್ರೆ ಇದನ್ನ ನೋಡ್ರಿ, ಈಗ ಅದನ್ನ ಕೋರ್ಟ್ನಾಗ ಚಾಲೆಂಜ್ ಮಾಡ್ತಾರೆ. ಇಂಥ ಪ್ರಕರಣಗಳಲ್ಲೆಲ್ಲ ಹೆಂಗ್ ಬೇಕಾದಂಗೆ ನಾವು ಬೇಜವಾಬ್ದಾರಿ ತಗೊಳಕ್ ಆಗೋದಿಲ್ಲ. ನ್ಯಾಯಾಲಯ ಅನ್ನೋದು ಒಂದು ಐತಿ ದೇಶನಾಗ. ಎಷ್ಟೋ ಪ್ರಕರಣಗಳು ತಗೊಂಡಿದ್ದು ಮತ್ತು ವಾಪಸ್ ಸುಪ್ರೀಂ ಕೋರ್ಟ್ ತನ ಅದನ್ನ ಇದು ಮಾಡ್ಯಾರ, ಇದು ಮಾಡ್ಬೇಕಂತ. ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಂಸ್ಕೃತಿಕ ನಗರಿಯಾಯ್ತ ಡ್ರಗ್ಸ್ ಅಡ್ಡೆ. ಮೂಡಾ ಹಗರಣ, ರೈತರ ಸಂಕಷ್ಟ, ಗ್ಯಾರಂಟಿಗಳಿಂದ ಖಜಾನೆ ಖಾಲಿ ಇದೇನಾ ರಾಜ್ಯ ಕಾಂಗ್ರೆಸ್ನ ಸಾಧನೆ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯನ ಮೇಲೆ ಹಲ್ಲೆ. ಕರ್ತವ್ಯದಲ್ಲಿದ್ದ ಡಾಕ್ಟರ್ ಜೊತೆ ವಾಗ್ವಾದ. ಕುಡಿದು ಮನಬಂದಂತೆ ಥಳಿಸಿದ ರೋಗಿಯ ಸಂಬಂಧಿಕರು. ಮುಸ್ಲಿಮರ ಮೇಲಿನ ಕೇಸ್ಗಳನ್ನು ವಾಪಸ್. ಸಿದ್ದರಾಮಯ್ಯನವರದ್ದು ಅತಿಯಾಯ್ತು. 2028ರಲ್ಲಿ ಕಾಂಗ್ರೆಸ್ ಬುಡ ಸಮೇತ ಹೋಗುತ್ತೆ. ಯತ್ನಾಳ್ ಕಿಡಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.